ಇನ್ಮುಂದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಬೇಕು ಅಂದ್ರೆ 1 ಲಕ್ಷ ರೂಪಾಯಿ ಬಾಡಿಗೆ ಕಟ್ಟಬೇಕಿದೆ. ಹೊಸ ಬಿಲ್ಡಿಂಗ್ನಲ್ಲಿ ಪ್ರತಿಭಟನೆ ಮಾಡಬೇಕು ಅಂದ್ರೆ 1 ಲಕ್ಷ ಬಾಡಿಗೆ ಹಾಗೂ 10,000 ಅಡ್ವಾನ್ಸ್ ಕೊಟ್ರೆ ಮಾತ್ರ ಪ್ರತಿಭಟನೆ ಮಾಡೋಕೆ ಅವಕಾಶ ಸಿಗಲಿದೆ. ಇಲ್ದಿದ್ರೆ ಹೋರಾಟ ಮಾಡೋಕೆ ಆಗೋದಿಲ್ಲ. ಹೀಗಾಗಿ ಇದೀಗ ದುಬಾರಿ ಹಣ ಪಾವತಿ ಮಾಡೋಕೆ ಆಗದೆ ಕೆಲವರು ಮಳೆ ಬಿಸಿಲಿನಲ್ಲೇ ಪ್ರತಿಭಟನೆ ಮಾಡ್ತಿದ್ದಾರೆ. ಲಕ್ಷ ಹಣ ನಿಗದಿ ಮಾಡಿರೋದು ಪ್ರತಿಭಟನಾಕಾರರು ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ನೋಡಿ, ಇದು ಒಟ್ಟಾರೆ 22 ಎಕರೆ ಭೂಮಿಲಿ 12 ಎಕರೆ ಪ್ರತಿಭಟನೆಗೆ ಅಂತ ಬಿಟ್ಟರು, 12 ಎಕರೆನ ಪಾರ್ಕ್ಗೋಸ್ಕರ ಬಿಟ್ಟರು. ಇದರಲ್ಲಿ ಒಂದು ಬೃಹತ್ತಾದ ಒಂದು ಕಟ್ಟಡ ತಾವು ನೋಡ್ಬೋದು. 8,000 ಸೀಟ್ ಕೆಪಾಸಿಟಿ. ನಮಗೆಲ್ಲ ಅವತ್ತು ಸಭೆ ಕರೆದ್ಬಿಟ್ಟು ಏನು ಹೇಳಿದ್ರು, ನೀವು ಜಾಗ ಕೊಡಿ, ತೋಟಗಾರಿಕೆ ಇಲಾಖೆ ನಾವೆಲ್ಲ ಹೋಗಿದ್ದಾಗ ನೀವು ಜಾಗ ಕೊಡಿ, ನಿಮ್ಗೆ ಹೋರಾಟಕ್ಕೊಂದು ಜಾಗ. ಬೆಂಗಳೂರಿನಲ್ಲಿ ಬಿಡಿಎ ಶಿವರಾಮ ಕಾರಂತ ಬಡಾವಣೆಗೆ ಜಮೀನು ನೀಡಿದ ರೈತರಿಗೆ ಇದುವರೆಗೂ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಬಡಾವಣೆಯಲ್ಲಿ ರೈತರಿಗೆ ಸೂಕ್ತ ಕಡೆ ಸೈಟ್ ನೀಡ್ತಿಲ್ಲ ಅಂತ ಬಿಡಿಎ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ಯಲಹಂಕ ತಾಲೂಕಿನ 17 ಗ್ರಾಮಗಳ 2,500ಕ್ಕೂ ಹೆಚ್ಚು ಎಕರೆ ಭೂ ಸ್ವಾಧೀನ ಆಗಿತ್ತು. ಬಡಾವಣೆ ಮಾಡಿ ಸೈಟ್ಗಳನ್ನು ನಿರ್ಮಾಣ ಮಾಡಿರೋ ಬಿಡಿಎ ಇದೇ ತಿಂಗಳ 31ರಿಂದ ಸೈಟ್ಗಳನ್ನು ಹಂಚಿಕೆ ಮಾಡೋಕೆ ಮುಂದಾಗಿದೆ. ಆದರೆ ಜಮೀನು ಸ್ವಾಧೀನ ಮಾಡಿಕೊಂಡು ಸೂಕ್ತ ಪರಿಹಾರ ನೀಡಿಲ್ಲ ಅಂತ ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಕೆಲವು ಪ್ರಕರಣಗಳೇನಾಗಿದ್ದಾವೆ, ಹಣ ಇರತಕ್ಕಂಥವ್ರಿಗೆ ತಗೊಂಬಂದು ವೀರಸಾಗರ, ಗಾಣಿಗರಹಳ್ಳಿಯಲ್ಲಿ ಯಾರೋ ಬಿಲ್ಡರ್ ತಗೊಂಡಿರೋಂಥ ಜಾಗನ ಇಲ್ಲಿ ವೀರಸಾಗರದಲ್ಲಿ ಅಲಾಟ್ ಮಾಡಿದ್ದಾರೆ. ವೀರಸಾಗರದ ವ್ಯಕ್ತಿಗಳಿಗೆ ತಗೊಂಡೋಗಿ ಎಲ್ಲ ಸೌತ್ ಫೇಸಿಂಗ್ ಇದರಲ್ಲಿ ಕೊಟ್ಟಿದ್ದಾರೆ. ನಮ್ಮ